ದೊಡ್ಡಮ್ಮ ದೇವಿ ದೇವಾಲಯದ ಅರ್ಚಕರ ಸುರೇಶ್ ಸ್ವಾಮಿ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ, ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ. ಜಿಲ್ಲೆಯ ಮಂಚೇನಹಳ್ಳಿ ತಾಲೂಕು ಅಲಸ್ತಿಮನಹಳ್ಳಿ ದೊಡ್ಡಮ್ಮನ ದೇವಿ ದೇವಾಲಯದ ಪ್ರಧಾನ ಅರ್ಚಕರಾದ ಸುರೇಶ್ ಸ್ವಾಮಿ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ, ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ ಹಮ್ಮಿಕೊಳ್ಳಲಾಗಿದ್ದು, ಸ್ವಾಮಿ ಕರೆಯ ಮೇರೆಗೆ 100ಕ್ಕೂ ಹೆಚ್ಚು ಭಕ್ತರು ರಕ್ತದಾನ ಮಾಡಿ ಇತರರ ಪ್ರಾಣ ಉಳಿಸುವ ಕಾರ್ಯಕ್ಕೆ ಮುಂದಾಗಿದ್ದು, ಇದೇ ಸಂದರ್ಭದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಪುಸ್ತಕ, ಕಲಿಕಾ ಸಾಮಗ್ರಿಗಳ ವಿತರಣೆ ಮಾಡಿ ಬಂದ ಭಕ್ತರಿಗೆಲ್ಲ ಅನ್ನ ಸಂತರ್ಪಣೆ ಏರ್ಪಡಿಸಲಾಯಿತು. ಈ ವೇಳೆ ಮಾತನಾಡಿದ ಸುರೇಶ್ ಸ್ವಾಮೀಜಿ, ರಕ್ತದಾನ ಮಹಾದಾನ, ಹಾಗಾಗಿ ನನ್ನ ಹುಟ್ಟುಹಬ್ಬದಂದು ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದ್ದು, ಹಲವಾರು ಭಕ್ತರು ಜನರು ಬಂದು ರಕ್ತದಾನ ಮಾಡುವ ಮೂಲಕ ಜೀವ ಉಳಿಸುವ ಕೆಲಸವನ್ನು ಮಾಡಿದ್ದು, ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ರಕ್ತ ಸಂಗ್ರಹಿಸಲಾಗುವುದು ವಿಶ್ವಾಸವಿದೆ ಎಂದ ಅವರು, ಭಕ್ತರು ನನಗೆ ನೀಡಿರುವ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಹಾಗೆಯೇ ಆ ತಾಯಿ ಭಕ್ತರ ಬಾಳಲ್ಲಿ ಬೆಳಕು ತುಂಬುತ್ತಾಳೆ. ನಾನು ತೀರಾ ಬಡದಿಂದ ಬಂದವನು. ನನ್ನ ಬೆಳವಣಿಗೆ ಆ ದೊಡ್ಡಮ್ಮ ದೇವಿಯ ಕಾರಣ. ತಾಯಿಯ ಸೇವೆ ಸದಾ ಮಾಡಲಿದ್ದೇನೆ ಎಂದರು. ಇನ್ನು ಸುರೇಶ್ ಸ್ವಾಮೀಜಿ ಹೇಳಿದಂತೆ, ದೇವಾಲಯಕ್ಕೆ ಬರುವ ಭಕ್ತರು ದೊಡ್ಡಮ್ಮ ಶಕ್ತಿ ಆಗಿದ್ದಾಳೆ. ಅಮ್ಮನ ನಂಬಿ ಬಂದ ನಮಗೆ, ನಮ್ಮ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡುತ್ತಾಳೆ. ಗಂಡನ ಆರೋಗ್ಯ ಸುಧಾರಿಸಿದೆ. ಮಗಳ ರಚ್ಚೆತನ ಕಡಿಮೆಯಾಗಿ ಮೈತುಂಬ ಬಟ್ಟೆ ಉಟ್ಟು ಲಕ್ಷಣವಾಗಿರುವಂತೆ ಮಾಡಿದ್ದಾಳೆ ಎಂದು ಇಲ್ಲಿನ ಸತ್ಯದ ಕತೆ ದೂರದೂರಿನಿಂದ ಬಂದ ಭಕ್ತಳು ಹೇಳಿದ್ಲು. ವರದಿ ಸಲಾಹುದ್ದೀನ್, ಚಿಕ್ಕಬಳ್ಳಾಪುರ. ಜನಸೇವೆ ಕಾರ್ಯಕ್ರಮ ಅಂದರೆ ಭಾರಿ ವಿಶೇಷವಾಗಿ ಇವತ್ತು ನಾನು ಜನಿಸಿರೋಂಥ ದಿನ ಆಗಿರೋಕ್ಕೋಸ್ಕರವಾಗಿ ಬ್ಲಡ್ ಕ್ಯಾಂಪ್ ಅಂದರೆ ಒಂದು ಸೇವೆಗೆ ಅನುಕೂಲ ಆಗೋಗುತ್ತೆ ಅಂತ ಒಂದು ಗೊತ್ತಾದ ಮೇಲೆ ಹೋದ ವರ್ಷ ಒಂದು ಟೈಮ್ ಆಯ್ತು. 2ನೇ ವರ್ಷ ಎಲ್ಲರಿಗೂ ಒಂದು ಬಡವರಿಗೆ ಒಂದು ಅನುಕೂಲ ಆಗಲಿ ಅಂತ ಬಿಟ್ಟು ಬ್ಲಡ್ ಕ್ಯಾಂಪ್ ಮಾಡಿದ್ದೀವಿ. ಹೋದ ವರ್ಷ 64 ಅಥವಾ 66 ಆಗಿತ್ತು. ಈ ವರ್ಷದಿಂದ ಹೆಚ್ಚಿನ ಜನಸಂಖ್ಯೆ ಬಂದಿದ್ದಾರೆ. ಒಂದು ಸೇವೆ ಆಗಲಿ ಅಂತ ಬಿಟ್ಟು ಬ್ಲಡ್ ಡೊನೇಷನ್ ಮುಖಾಂತರವಾಗಿ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಬರ್ತ್ಡೇ ಕಾರ್ಯಕ್ರಮಕ್ಕೆ. ತುಂಬ ಆತ್ಮೀಯರು ಮತ್ತು ಭಕ್ತಾದರು, ಎಲ್ಲದಕ್ಕಿಂತ ಆತ್ಮೀಯರಿಗಿಂತ ಭಕ್ತಾದರು ಎಲ್ಲ ಒಳ್ಳೆಯ ಸ್ಥಾನದಲ್ಲಿ ನಾನು ನಿಲ್ಲಿಸಿ ಇವತ್ತು ಇಷ್ಟು ಸ್ಥಾನಕ್ಕೆ ನಾನು ಬರಬೇಕಾದ್ರೆ ಭಕ್ತರೇ ಕಾರಣ ಹೊರತು ಬೇರೆ ಯಾರೂ ಇಲ್ಲ. ಯಾವ ರಾಜಕೀಯ ಚಟುವಟಿಕೆಯಿಂದ ಯಾರೂ ಬರೋದಿಲ್ಲ. ಎಲ್ಲ ನಾನು ನಂಬಿಕೊಂಡು ಮತ್ತು ತಾಯಿನ ಪ್ರೀತಿ ವಿಶ್ವಾಸದಿಂದ ತಾಯಿಯನ್ನು ನಂಬಿ ಇಲ್ಲಿ ಬರ್ತಾರಂಥ ಭಕ್ತಾದರಿಗೆ ಇವತ್ತು ನನಗೆ ಯಾವ ಥರದಲ್ಲಿ ತಾಯಿ ಬೆಳಕು ಕೊಡ್ತದೆ ಇವತ್ತು ಅದೇ ರೀತಿ ನನ್ನ ನಂಬಿಕೊಂಡು ಅಥವಾ ತಾಯಿನ ನಂಬಿಕೊಂಡು ಬಂದಿರೋಂಥ ಭಕ್ತಾದರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ಮತ್ತು ಸದಾ ಕಾಲ ನನಗಿದೇ ಥರ ಆತ್ಮೀಯರು ಮತ್ತು ನನ್ನ ಈ ಎಷ್ಟು ಪ್ರೀತಿ ಮಾಡ್ತಿದ್ರೆ ನನ್ನ ಜೀವ ಇರೋವರೆಗೂ ನಾನು ಮರೆಯೋಕ್ಕಾಗೋದಿಲ್ಲ. ಇವತ್ತು ಆಗಿರೋಂಥ ಸಂತೋಷ ನನಗೆ ಎಂದೆಂದಕ್ಕೂ ಬೇಡ ಅನಿಸ್ತದೆ. ಯಾಕಂದರೆ ಎಷ್ಟು ಸಂತೋಷ ಆಗ್ತದೆ, ಒಂದು ಕಡೆ ದುಃಖದ ಕಣ್ಣೀರು, ಒಂದು ಕಡೆ ಸಂತೋಷ ಕಣ್ಣೀರು. ಹೆಂಗಂದರೆ ನಾನು ತೀರಾ ಬಡತನದಲ್ಲಿ ಬಂದಿರೋಂಥ ಮಗು ಇವತ್ತು ಈ ಮಟ್ಟಕ್ಕೆ ನಾನು ಬಂದಿದೆ ಅಂದರೆ ಆ ತಾಯಿ ದೊಡ್ಡಮ್ಮ ದೇವಿನೇ ಕಾರಣ. ಒಳ್ಳೆ ತುಂಬ ತೃಪ್ತಿಯಿಂದ ಸೇವೆಕರ್ತಾಗಿ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಒಳ್ಳೊಳ್ಳೆ ಸೇವೆ ಮಾಡಬೇಕು ಅಂತ ಆಸೆ ಇದೆ. ಎಲ್ಲರೂ ಒಂದು ಆಶ್ರಮ ಒಂದು ಆಸೆ ಕೊಟ್ಟರೆ ಎಲ್ಲ ಒಂಥರ ನಿಂತ್ಕೊಂಡು ಟ್ರಸ್ಟ್ ಗಿಷ್ಟು ಏನೂ ಮಾಡಿದಿರ ಒಂದು ಸ್ವಂತ ಇದರಲ್ಲಿ ನಾನು ಮಾಡ್ಕೊಂಡು ಹೋಗೋಣ ಅಂತ ಮಾರ್ಗದರ್ಶನ ಹಿಡಿದಿದ್ದೀನಿ. ಆ ತಾಯಿ ಕೃಪೆಯಿಂದ ಟ್ರಸ್ಟ್ ಗಿಷ್ಟು ಏನು ಬೇಡ, ವಿದ್ಯಾಭ್ಯಾಸಗಳಿಗಾಗಲಿ ಬಡ ಕುಟುಂಬಗಳಿಗೆ ಏನು ಸಾಧ್ಯವಾಗುತ್ತೋ ಅಷ್ಟೆಲ್ಲ ತಲುಪಿಸುವಂಥ ಶಕ್ತಿ ತಾಯಿ ಕೊಡಲಿ ಅಂತ ಪ್ರೀತಿ ಮಾಡ್ತಾ ಇದ್ದೀನಿ ತಾಯಿನ. ಸಾಮಾನ್ಯವಾಗಿ ಸಂಭ್ರಮ ಎಲ್ಲ ಮಾಡ್ತಾರೆ. ನೀವು ಬ್ಲಡ್ ಕ್ಯಾಂಪ್ ಮಾಡೋ ಉದ್ದೇಶ ಏನಂತಂದರೆ, ಈಗ ಈ ಬ್ಲಡ್ ಕ್ಯಾಂಪ್ ಮಾಡೋದ್ರಿಂದ ಸುಮಾರು ಸಾವಿರಾರು ಜೀವಗಳು ಉಳಿತೇವೆ ಅಂತ ಗೊತ್ತಾಗಿದೆ. ಯಾಕಂದ್ರೆ ನನಗೂ ಈ ಥರ ಅನಾಹುತಗಳಾಗಿತ್ತು. ಆ ಟೈಮಲ್ಲಿ ಬ್ಲಡ್ ಸಿಕ್ಕಿಲ್ಲ. ಸುಮಾರು ನನ್ನ ಮನೆಯಲ್ಲೂ ಕೂಡ ತೊಂದರೆ ಆಗಿದ್ದಾಗ ಆ ಕಷ್ಟ ನನಗೆ ಗೊತ್ತಾಗಿರೋಕ್ಕೋಸ್ಕರವಾಗಿ ಈಗ 2ನೇ ವರ್ಷ ಶುರು ಮಾಡಿ ಸುಮಾರು ಸಾವಿರಾರು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಗೊತ್ತಾಗಿದೆ ಹೊರತು ಬೇರೆ ಉದ್ದೇಶದಿಂದ ಏನೂ ಇಲ್ಲ ಇದು. ನನ್ನ ಹೆಸರು ಶಿಲ್ಪಾ ಅಂತ. ನಾವು ನುಸ್ಮಾನಹಳ್ಳಿ ಬೆಂಗಳೂರಿಂದ ಬಂದಿರೋದು. ಇಲ್ಲಿ ದೊಡ್ಡಮ್ಮ ದೇವರು ಸತ್ಯ ಧರ್ಮದಲ್ಲಿ ಕುಂತಿದೆ ಜಗನ್ಮಾತೆ. ನಮ್ಮನೆ ಬೆಳಕಾಗಿ ಬಂದಿದೆ. ನಮ್ಮ ಯಜಮಾನ್ರಿಗೆ ಹುಷಾರೇ ಇರಲಿಲ್ಲ. ಒಂದು ತಿಂಗಳಾಯ್ತು ಅಂದರೆ ಹಾಸ್ಪಿಟ್ಲಿಗೆ ನಾವು 70,000ವರೆಗೂ ಇಕ್ಕಬೇಕಾಗಿತ್ತು. ಒಂದು 4 ತಿಂಗಳು ಕಂಟಿನ್ಯೂಸ್ ಆಗಿ ನಾವು ಹಾಸ್ಪಿಟ್ಲಿಗೆ ಹೋಗ್ತಿದ್ವಿ. ಇಲ್ಲಿ ಬಂದು ಅಮ್ಮ ಏನೂ ಆಗಲ್ಲ, ನಾನು ಜಗನ್ಮಾತೆ ಭೂಮಿಯಲ್ಲಿ ಇವತ್ತು ಸತ್ಯನೇ ಆದರೆ ನೀನು ಗಂಡನ ಉಳಿಸ್ಕೊಡ್ತೀನಿ, ನಿನ್ನ ಮಾಂಗಲ್ಯನ ಗಟ್ಟಿ ಮಾಡ್ಕೊಡ್ತೀನಿ ಅಂತ ಹೇಳ್ತು ಅಮ್ಮನ ಮಾತು ತಕ್ಕಂಗೆ ಉಳಿಸ್ಕೊಟ್ಟಿದೆ. ಇವಾಗ ನನ್ನ ಗಂಡ ಆರಾಮಾಗಿದ್ದಾರೆ, ತುಂಬಾ ಆರೋಗ್ಯವಾಗಿದ್ದಾರೆ. ಆಮೇಲೆ ನನ್ನ ಮಗಳು 6 ತಿಂಗಳಿಂದ ಬಟ್ಟೆನೇ ಹಾಕೊಂತ ಇರಲಿಲ್ಲ. ಹೋದ ವರ್ಷ ಇಷ್ಟೊತ್ತಿಗೆ ಮೈ ಮೇಲೆ ಬಟ್ಟೆ ನೋಡಿದ್ರೆ ಹಾಕೊಂಡು ಒಂಥರ ಕಿರುಳಾಳೋಳು. ಅಮ್ಮನ ಬುದ್ಧಿ ಕೊಟ್ಟವಳು ಇವಾಗ ಇಷ್ಟು ಚೆನ್ನಾಗಿ ಲಂಗ ಜಾಕೆಟ್ ಹಾಕೊಂಡು ಬಂದಿದ್ದಾಳೆ ಅಂದರೆ ಅಮ್ಮನಿಗೂ ಇವಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಸೊ ಅಮ್ಮ ನಮಗೆ ತುಂಬಾ ಒಳ್ಳೇದು ಮಾಡಿದೆ, ಬೆಳಕಾಗಿ ನಮ್ಮನ್ನು ಕಾಪಾಡಿದೆ. ತುಂಬ ಸತ್ಯವಂತ ಅಮ್ಮ, ತುಂಬಾ ಶಕ್ತಿಶಾಲಿ. ಇವತ್ತು ತುಂಬಾ ಖುಷಿ ಆಗ್ತಿದೆ. ಅಮ್ಮ ಬೇರೆ ಅಲ್ಲ, ಅಣ್ಣ ಬೇರೆ ಅಲ್ಲ,
ಇಬ್ರು ದೇವ್ರ ಸಮಾನ. ಸೊ ಎಲ್ಲರಿಗೂ ಒಳ್ಳೇದಾಗಿದೆ. ನೀವು ಎಷ್ಟು ವರ್ಷಗಳಿಂದ ಬರ್ತೀರಾ? ನಾವು 1 ವರ್ಷದಿಂದ ಬರ್ತಿದ್ದೀವಿ. ತುಂಬಾನೇ ಒಳ್ಳೇದಾಗಿದೆ. ಅಮ್ಮಯಿಂದ ಎಷ್ಟೋ ಮನೆ ಬೆಳಕಾಗಿದೆ. ಎಂತೆಂಥ ಐಸೋಲ್ ಇರೋರ್ನೆಲ್ಲ ಉಳಿಸ್ಕೊಂಡ್ ಬಂದಿದೆ. ನಾನು ಎಷ್ಟೊಂದು ಜನ ಕಳ್ಸಿಕೊಟ್ಟಿದ್ದೀನಿ, ಅವ್ರಿಗೂ ಬೆಳಕಾಕೋ ಮಾಡ್ಕೊಟ್ಟಿದ್ದೆ. ಅಮ್ಮನ ತುಂಬ ಸತ್ಯ ಧರ್ಮದಲ್ಲಿದೆ ಅಮ್ಮ. ಶಿಲ್ಪ.